ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ದೋಸೆ ಬಂದು ಇನ್ಸ್ಟಂಟಾಗಿ ನಾವು ಮಾಡ್ಕೊಳ್ಬೋದು. ಬೆಳಗಿನ ತಿಂಡಿಗೆ ದಿಢೀರಾಗಿ ಮಾಡುವಂಥ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ, ಗರಿಗರಿಯಾಗಿ ಮತ್ತು ಪರ್ಫೆಕ್ಟ್ ಹೊಂಬಣ್ಣದ ದೋಸೆನ ನಾವು ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ದೋಸೆ ಮೇಲೆ ಹಾಕುವಂತಹ ಗನ್ ಪೌಡರ್ನು ಕೂಡ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ದಿವಸ ಈ ದೋಸೆನ ಉಳಿದ ಅನ್ನದಿಂದ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ರೆಸಿಪಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ 1 ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಆಗೋಷ್ಟು ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ. ನಂತರ 1 ಚಮಚ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರವೆ ಮತ್ತು ಕಡಲೆ ಹಿಟ್ಟನ್ನು ಪೂರ್ತಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ರವೆ ಪೂರ್ತಿ ನೈಸಾಗಿ ಪೌಡ್ರ್ ಆಗಬೇಕು. ತರಿ ಆ ಥರ ಅಂತ ಅನ್ನಿಸ್ತಾ ಇದ್ದರೆ ಮತ್ತೆ ರವೆನ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೆ. ಪೂರ್ತಿಯಾಗಿ ಒಂದು ಸ್ವಲ್ಪ ಪೌಡ್ರ್ ಆಗಿರಲಿಲ್ಲ, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಪರವಾಗಿಲ್ಲ, ಒಂದು ಸ್ವಲ್ಪ ಇದು ಪೌಡ್ರ್ ಥರ ಆಗಿದೆ. ರವೆ ಪೂರ್ತಿ ಏನು ಸಣ್ಣ ಆಗೋದಿಲ್ಲ, ಒಂದು ಸ್ವಲ್ಪ ಲೈಟಾಗಿ ರವೆ ಥರ ಇದ್ರೂ ಕೂಡ ನಡೆಯುತ್ತೆ. ನಂತರ ನೋಡಿ, 1 ಕಪ್ ಆಗೋಷ್ಟು ಉಳಿದ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ರವೆನಲ್ಲಿ ಪೂರ್ತಿಯಾಗಿ ಅನ್ನ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸರ್ನ ನಾವು ಆನು ಆಫು ಮಾಡ್ಕೊಳ್ತಾ ಈ ಒಂದು ರವೆ ಮತ್ತು ಅನ್ನನ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಆನು ಆಫು ಮಾಡಿಬಿಟ್ಟು ಈ ಅನ್ನನ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಪೂರ್ತಿ ನೈಸಾಗಿ ಅನ್ನ ರವೆನಲ್ಲಿ ಚೆನ್ನಾಗಿ ಕಲ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು, ಪೂರ್ತಿ ನೈಸಾಗಿ ಈ ಥರ ಆಗಬೇಕು. ನಂತರ ಇದಕ್ಕೆ ನಾನಿಲ್ಲಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಇದೆ, ನೀವು ಪರವಾಗಿಲ್ಲ 1 ಕಪ್ ಕೂಡ ಹಾಕ್ಕೊಳ್ಬೋದು. ನಂತರ 1 ಕಪ್ ಆಗೋಷ್ಟು ನೀರನ್ನು ನಾನಿಲ್ಲಿ ಹಾಕ್ಕೊಂಡು, ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಒಂದು ಸ್ವಲ್ಪ ಕಲರಾಗಿ ಬರಲಿ ಅಂದ್ಬಿಟ್ಟು. ಇವಾಗ ಇದನ್ನು ಪೂರ್ತಿ ನೈಸಾಗಿ ರುಬ್ಕೊಂಡು ಬರಬೇಕು. ಪೂರ್ತಿ ನೈಸಾಗಿ ರುಬ್ಬಿದ್ರೆ ಮಾತ್ರ ದೋಸೆ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಪೂರ್ತಿ ನೈಸಾಗಿ ರುಬ್ಕೊಂಡ್ರೆ ದೋಸೆ ಚೆನ್ನಾಗಿ ಬರುತ್ತೆ. ಈ ರುಬ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಮುಂಚೆನೇ ನಾವು ರವೆ ಅನ್ನನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ನಂತರ ನೀರು ಹಾಕಿ ಮೊಸರು ಹಾಕಿ ಗ್ರೈಂಡ್ ಮಾಡಿಕೊಂಡಾಗ ಒಂದು ಸ್ವಲ್ಪ ನೈಸಾಗಿ ಬೇಗ ಆಗುತ್ತೆ. ನೋಡಿ, ನಾನಿಲ್ಲಿ ರುಬ್ಬಿರುವಂಥ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನಂತರ ಇದನ್ನ ಇವಾಗ ಒಂದು ಪ್ಲೇಟಿಂದ ಮುಚ್ಚಿ ಒಂದು 10ರಿಂದ 15 ನಿಮಿಷ ನೆನೆಯೋಕ್ಕೆ ಬಿಡ್ತಾಯಿದ್ದೀನಿ. ಅಷ್ಟರಲ್ಲಿ ನಾವು ಈ ಕಡೆ ದೋಸೆಗೆ ಬೇಕಾಗಿರುವಂಥ ಗನ್ ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ನ ಆನ್ ಮಾಡಿ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಸ್ವಲ್ಪ ಕಡಲೆಬೀಜನ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಹಿಡಿ ಆಗೋಷ್ಟು ಕಡಲೆಬೀಜನ ಹಾಕ್ಕೊಂಡು, ಕಡಲೆಬೀಜನ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು, ನಂತರ 1 ಚಮಚ ಆಗುವಷ್ಟು ಪುಟಾಣಿನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಹುರಿಗಡಲೆ. ಇದನ್ನು ಕೂಡ ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು, ನಂತರ ಹುರಿದಿರುವಂಥ ಕಡಲೆಬೀಜ ಪುಟಾಣಿನ ಒಂದು ಪ್ಲೇಟಿಗೆ ತಕ್ಕೊಂಡಿದ್ದೀನಿ. ನಂತರ ಅದೇ ಕಡಾಯಿಗೆ ನಾನಿಲ್ಲಿ ಒಂದು ಅರ್ಧ ಹಿಡಿ ಆಗುವಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಹಿಡಿ ಆಗುವಷ್ಟು ಕಡಲೆಬೇಳೆನೂ ಕೂಡ ಹಾಕ್ಕೊಂಡು, ಇದನ್ನು ಕೂಡ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಯಾವ ಅಕ್ಕಿ ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ಮನೇಲೇ ಅನ್ನ ಮಾಡುವಂಥ ಸೋನಾ ಮಸೂರಿ ಅಕ್ಕಿನೇ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಬೇಳೆ ಮತ್ತು ಅಕ್ಕಿ ಕೂಡ ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗಿದೆ. ಇವಾಗ ಇದನ್ನು ಕೂಡ ನಾನು ಪ್ಲೇಟಿಗೆ ತೆಕ್ಕೊಳ್ತಾ ಇದ್ದೀನಿ. ನಂತರ ಅದೇ ಕಡಾಯಿಗೆ ನಾನಿಲ್ಲಿ 1-2 ಚಮಚ ಆಗುವಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಒಂದು ಸ್ವಲ್ಪ ಲೈಟಾಗಿ ಹೊಮ್ಮಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹಾಗೆಯೇ 1 ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಅದು ಎಳ್ಳು ಹಾಕಬೇಕಾದ್ರೆ ಫೋನನ್ನು ನಾನು ಆನ್ ಮಾಡಿರಲಿಲ್ಲ, ವಿಡಿಯೋದಲ್ಲಿ ಅದು ಬಂದಿರಲಿಲ್ಲ. ಹಾಗಾಗಿ ತದನಂತರ ಒಂದು ಸ್ವಲ್ಪ ಎಳ್ಳನ್ನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಕೊಬ್ಬರಿ ಮತ್ತು ಎಳ್ಳಿನಲ್ಲಿರುವಂಥ ಎಣ್ಣೆ ಅಂಶದಿಂದ ನಾವು ಮಾಡುವಂಥ ಗನ್ ಪೌಡ್ರಿಗೆ ಒಂದೊಳ್ಳೆ ರುಚಿ ಕೊಡುತ್ತೆ. ಎಳ್ಳು ಒಂದು ಸ್ವಲ್ಪ ಚಟಪಟ ಅಂದು ಕೊಬ್ಬರಿ ಎಲ್ಲ ಒಂದು ಸ್ವಲ್ಪ ಲೈಟಾಗಿ ಹೊಂಬಣ್ಣಕ್ಕೆ ಬಂದಮೇಲೆ ಇದನ್ನು ಕೂಡ ನಾನು ತೆಕ್ಕೊಳ್ತಾ ಇದ್ದೀನಿ ಪ್ಲೇಟಿಗೆ. ನಂತರ ನೋಡಿ, ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಎರಡನ್ನೂ ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಲರ್ ಬರಲಿ ಅಂತ, ಹಾಗೆಯೇ ಗುಂಟೂರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಖಾರ ಬರಲಿ ಅಂತ. ನಂತರ ಒಂದು ಸ್ವಲ್ಪ ಕರಿಬೇವೆಲೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವೆಲೆ ಹಾಕೊಳ್ಳೋದ್ರಿಂದ ಆರೋಗ್ಯ ದೃಷ್ಟಿಯಲ್ಲೂ ಒಳ್ಳೆಯದು, ಹಾಗೆಯೇ ಗನ್ ಪೌಡ್ರಿಗೆ ಒಂದೊಳ್ಳೆ ಘಮ ಬರುತ್ತೆ. ಹಾಗಾಗಿ ಕರಿಬೇವೆಲೆನ ಹಾಕ್ಕೊಂಡಿದ್ದೀನಿ.
ಕರಿಬೇವು ಒಂದು ಸ್ವಲ್ಪ ಖಡಕ್ ಆಗಬೇಕು, ಅಂದರೆ ಒಂದು ಸ್ವಲ್ಪ ಕರಿಬೇವು ಗರಿ ಗರಿ ಆಗಬೇಕು. ಮೆಣಸಿನ್ಕಾಯಿನೂ ಕೂಡ ಒಂದು ಸ್ವಲ್ಪ ಗರಿ ಗರಿ ಆಗಿದೆ ಅಂತಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಟ್ಟು ನಂತರ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹುರಿದಿರ್ತೀವಲ್ವ ಅದನ್ನು ನಾನಿಲ್ಲಿ ಫಸ್ಟಿಗೆ ಚಿಕ್ಕ ಮಿಕ್ಸರ್ ಜಾರಿಗೆ ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ತರಿ ತರಿ ಇದೆ. ನಂತರ ಇವಾಗ ಉಳಿದಂಥ ಹುರಿದಿಟ್ಟಿರುವಂಥ ಪದಾರ್ಥಗಳೆಲ್ಲನೂ ಕೂಡ ನಾನು ಅದೇ ಮಿಕ್ಸರ್ ಜಾರ್ಗೆ ಹಾಕಿ ಇವಾಗ ಇದೆಲ್ಲವನ್ನು ಕೂಡ ನಾನು ಗ್ರೈಂಡ್ ಮಾಡಿಕೊಂಡು ಪೂರ್ತಿ ನೈಸಾಗಿ ಪೌಡ್ರ್ ಥರ ಆಗಬೇಕು, ಅಲ್ಲಿವರೆಗೂ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ನಾನಿಲ್ಲಿ ಇವಾಗ ತೋರಿಸ್ತೀನಿ ನಿಮಗೆ. ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಾಗಿದೆ, ನೋಡ್ತಾ ಇರ್ಬೋದು ನೀವು. ಇವಾಗ ನಾನಿಲ್ಲಿ ಪೂರ್ತಿ ನೈಸಾಗಿ ರುಬ್ಕೊಂಡಿದ್ದೀನಿ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮಧ್ಯೆ ಅಲ್ಲಲ್ಲಿ ಒಂದು ಸ್ವಲ್ಪ ತರಿ ತರಿ ಇದೆ, ಪರವಾಗಿಲ್ಲ. ಈ ಥರ ಇದ್ರೂ ಕೂಡ ಚೆನ್ನಾಗಿರುತ್ತೆ. ದೋಸೆಗೆ ಬೇಕಾಗಿರುವಂಥ ಗನ್ ಪೌಡ್ರ್ ಅಂತೂ ತಯಾರಾಯಿತು. ನಂತರ ಇವಾಗ ದೋಸೆನ ಮಾಡೋಣ. ಗನ್ ಪೌಡ್ರ್ ಮಾಡೋಷ್ಟರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ನಂತರ ನೋಡಿ ನಾನಿಲ್ಲಿ ಹಿಟ್ಟಿಗೆ 1/4 ಚಮಚ ಆಗುವಷ್ಟು ಅಡುಗೆ ಸೋಡಾನ ಹಾಕಿ 1 ಚಮಚ ಆಗುವಷ್ಟು ನೀರನ್ನು ಅಡುಗೆ ಸೋಡಾ ಮೇಲೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೋಡಾ ಹಾಕಿದ ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಇನ್ಸ್ಟಂಟ್ ದೋಸೆ ಆಗಿರೋ ಕಾರಣಕ್ಕೆ ನಾನಿಲ್ಲಿ ಸೋಡಾನ ಬಳಸ್ತಾ ಇದ್ದೀನಿ. ನಿಮಗೆ ಸೋಡಾ ಬೇಡ ಅಂದರೆ ನೀವು ಒಂದು ಸ್ವಲ್ಪ ಈನು ಪೌಡ್ರ್ ಕೂಡ ಹಾಕ್ಕೊಳ್ಬಹುದು. ನೋಡಿ ನಾನಿಲ್ಲಿ ದೋಸೆ ಬ್ಯಾಟರ್ಗೆ ಮತ್ತೆ ಯಾವುದೇ ಥರದ ನೀರನ್ನು ಹಾಕಿಲ್ಲ. ಮುಂಚೆನೇ ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ಮೊಸರು ಮತ್ತು 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ನಲ್ವ, ಅದೇ ಇವಾಗ ಬ್ಯಾಟರ್ಗೆ ಕರೆಕ್ಟ್ ಆಗಿದೆ. ನಿಮಗೇನಾದರೂ ಬ್ಯಾಟರ್ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬ್ಯಾಟರ್ನ ಕರೆಕ್ಟ್ ಮಾಡ್ಕೊಳ್ಬೋದು. ದೋಸೆ ಮಾಡುವಂಥ ಹಿಟ್ಟು ಕೂಡ ತಯಾರಾಗಿದೆ. ನಂತರ ಈ ಕಡೆ ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿ ದೋಸೆ ತವನ ಒಂದು ಸ್ವಲ್ಪ ಕಾಯಕ್ಕಿಟ್ಟಿದ್ದೆ. ಹಾಗೆಯೇ ಒಂದು ಸ್ವಲ್ಪ ದೋಸೆ ತವಗೆ ಎಣ್ಣೆನ ಸವರಿ ಕಾದಿರುವಂಥ ಹೆಂಚಿಗೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ಒಂದು ಬಟ್ಟೆನಿಂದ ಚೆನ್ನಾಗಿ ಎಲ್ಲವನ್ನು ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ತವಾದಿಂದ ಎದ್ದು ಬರುತ್ತೆ, ಅಂದರೆ ಬಿಟ್ಕೊಳ್ಳುತ್ತೆ, ದೋಸೆ ತವಗೆ ಅಂಟೋದಿಲ್ಲ. ನೋಡಿ ನಾನಿಲ್ಲಿ ಇವಾಗ ಗ್ಯಾಸ್ ಫ್ಲೇಮನ್ನು ಸಣ್ಣ ಊರಿನಲ್ಲಿಟ್ಟು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಕೂಡ ಈ ಒಂದು ದೋಸೆನ ಮಾಡ್ಕೊಳ್ಬಹುದು. ತುಂಬ ಈಸಿಯಾಗಿ ಚೆನ್ನಾಗಿ ಬರುತ್ತೆ. ಈ ದೋಸೆ ಚೆನ್ನಾಗಿ ಬರಬೇಕು ಅಂದರೆ ನಾವು ರವೆ ಮತ್ತು ಅನ್ನನ ಚೆನ್ನಾಗಿ ರುಬ್ಕೊಳ್ಬೇಕು. ನೈಸಾಗಿ ರುಬ್ಕೊಂಡ್ರೆ ಮಾತ್ರ ಈ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ಮೇಲ್ಭಾಗ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ನಂತರ ನಾನಿಲ್ಲಿ ಬಟರ್ನ ಸವರ್ತಾ ಇದ್ದೀನಿ ದೋಸೆ ಮೇಲೆ ಎಲ್ಲ ಕಡೆನೂ. ನೀವು ಬೇಕಾದರೆ ಎಣ್ಣೆ ತುಪ್ಪ ಕೂಡ ದೋಸೆಗೆ ಮೇಲೆ ಹಾಕ್ಕೊಳ್ಬೋದು. ಈ ಬಟರ್ ಹಾಕಿ ಮಾಡೋದ್ರಿಂದನೂ ಕೂಡ ದೋಸೆಗೆ ಒಂದೊಳ್ಳೆ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು. ಬಟರ್ ಸವರಾದ್ಮೇಲೆ ನಾನಿಲ್ಲಿ ಗನ್ ಪೌಡರ್ನ ದೋಸೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಗನ್ ಪೌಡ್ರನ್ನ ದೋಸೆ ಮೇಲೆ ಹಾಕ್ಕೊಳ್ಬೋದು. ಈ ಗನ್ ಪೌಡ್ರ್ ಹಾಕಿ ದೋಸೆ ಮಾಡ್ಕೊಳ್ಳೋದ್ರಿಂದ ದೋಸೆ ತುಂಬಾ ಟೇಸ್ಟಿಯಾಗಿರುತ್ತೆ. ನನಗಂತೂ ಈ ಗನ್ ಪೌಡ್ರ್ ದೋಸೆ ಅಂದರೆ ತುಂಬಾ ಇಷ್ಟ. ಎಸ್ಪೆಷಲಿ ಗನ್ ಪೌಡ್ರ್ ಅಂದೇ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ದೋಸೆ ಹಾಕೊಂಡ ನಂತರ ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಮೀಡಿಯಮ್ ಊರಿನಲ್ಲಿಟ್ಟು ಈ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ. ಕಾರಣ ದೋಸೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ನಾನಿಲ್ಲಿ ಮೀಡಿಯಮ್ ಊರಿನಲ್ಲಿಟ್ಟು ಈ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ. ದೋಸೆ ಒಂದು ಸ್ವಲ್ಪ ಬೆಂದಿದೆ ಅಂದಮೇಲೆ ದೋಸೆ ತವನ ನಾನಿಲ್ಲಿ ತಿರುತ್ತಾ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ. ದೋಸೆಯ ಮಧ್ಯಭಾಗ ಏನಾಗ್ಬಿಡುತ್ತೆ, ಬೇಗ ಬೆಂದು ಕ್ರಿಸ್ಪಿ ಆಗಿಬಿಡುತ್ತೆ ಮತ್ತು ಬೇಗ ಒಮ್ಮಣಕ್ಕೆ ಬಂದುಬಿಡುತ್ತೆ. ದೋಸೆ ಸುತ್ತಲೂ ಹಾಗೇ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ದೋಸೆ ತವನ ನಾವು ಈ ಥರ ತಿರುತ್ತಾ ದೋಸೆನ ಸುತ್ತಲೂ ಬೇಯಿಸ್ಕೊಳ್ಳೋದ್ರಿಂದ ಪರ್ಫೆಕ್ಟ್ ಆದಂಥ ಹೋಟೆಲ್ಗಳಲ್ಲಿ ಮಾಡುವಂಥ ದೋಸೆಗಳ ಹಾಗೆ ಬಣ್ಣ ಬರುತ್ತೆ ಈ ದೋಸೆಗೆ. ನೋಡಿ ದೋಸೆನ ನಾನಿಲ್ಲಿ ತೆಕ್ಕೊಳ್ತಾ ಇದ್ದೀನಿ. ದೋಸೆ ಎಷ್ಟು ಚೆನ್ನಾಗಿ ಈಸಿಯಾಗಿ ಸಲೀಸಾಗಿ ಬರ್ತಾಯಿದೆ ಅಂತ. ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಹೊಮ್ಮಣಕ್ಕೆ ಬಂದಿದೆ. ನೋಡಿ ದೋಸೆನ ನಾನಿಲ್ಲಿ ತೆಕ್ಕೊಳ್ತಾ ಇದ್ದೀನಿ. ದೋಸೆನ ರೋಲ್ ಮಾಡ್ತಾ ಇದ್ದೀನಿ. ಎಷ್ಟು ಸೂಪರಾಗಿ ಬಂದಿದೆ ಅಲ್ವಾ ಸ್ನೇಹಿತರೆ ಈ ದೋಸೆ. ಸರಿಯಾದ ವಿಧಾನ ಮತ್ತು ಅಳತೆ ಪ್ರಕಾರ ಉಳಿದ ಅನ್ನ ಮತ್ತು ರವೆನಲ್ಲಿ ಈ ಥರದ ಒಂದು ದೋಸೆನ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ದೋಸೆ ತಯಾರಾಗುತ್ತೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ದೋಸೆ. ಅಷ್ಟೇ ಕ್ರಿಸ್ಪಿಯಾಗೂ ಕೂಡ ಬಂದಿದೆ ಮತ್ತು ಅಷ್ಟೇ ಟೇಸ್ಟಿಯಾಗೂ ಕೂಡ ಇತ್ತು ಸ್ನೇಹಿತರೆ ಈ ಒಂದು ದೋಸೆ. ಈ ದೋಸೆ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ರೆಸಿಪಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ಹಾಕ್ಕೊಂಡಿದ್ದೆ. ಪ್ರತಿಯೊಂದು ದೋಸೆ ಹಾಕೋಕ್ಕಿಂತ ಮುಂಚೆ ದೋಸೆ ತವನ ಒಂದು ಸ್ವಲ್ಪ ನೀರಿನಿಂದ ಚಿಮುಕಿಸಿ ಬಟ್ಟೆನಿಂದ ಒರೆಸಿ ದೋಸೆ ತವ ಹೀಟು ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ನಂತರ ದೋಸೆನ ಹಾಕ್ಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ದೋಸೆ ತವಾಗೆ ಅಂಟಿ ಬಣ್ಣದ ದೋಸೆ ತಯಾರಾಗಿ ತವಾಯಿಂದ ದೋಸೆ ಈಸಿಯಾಗಿ ಬರುತ್ತೆ. ಉಳಿದಂಥ ಎಲ್ಲ ದೋಸೆನೂ ಕೂಡ ಇದೇ ಥರ ಮಾಡ್ಕೊಳ್ಬೇಕಾಗುತ್ತೆ. ದೋಸೆ ಮೇಲೆ ಒಂದು ಸ್ವಲ್ಪ ಹಸಿ ಬೆಂದಿದೆ ಅಂದಾಗ
ನಾನಿಲ್ಲಿ ಬಟರನ್ನು ಸವರ್ತಾ ಇದ್ದೀನಿ ದೋಸೆಗೆ. ಈ ಬಟರ್ ಹಾಕೋದ್ರಿಂದನೂ ಕೂಡ ದೋಸೆ ಸ್ವಲ್ಪ ಕಲರ್ ಆಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಮತ್ತು ಬೆಣ್ಣೆದಿಂದ ದೋಸೆ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಂತರ ಹಾಗೆಯೇ ಒಂದು ಸ್ವಲ್ಪ ಗನ್ ಪೌಡ್ರನ್ನು ಸೇರಿಸ್ತಾ ಈ ದೋಸೆನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ದೋಸೆನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಮತ್ತು ಇನ್ಸ್ಟಂಟಾಗಿ ಮಾಡಿಕೊಂಡ್ರೆ ಕೂಡ ಈ ದೋಸೆ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನು ನೀವು ಉಳಿಸಿ ಮತ್ತು ನಂತರ ಮಾಡ್ಕೊಳಕ್ಕೆ ಹೋದರೆ ಈ ದೋಸೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಬೆಳಗ್ಗೆಗೆ ಅಂತ ಮಾಡಿಕೊಂಡ್ರೆ ಬೆಳಗ್ಗೆನೇ ಈ ಹಿಟ್ಟನ್ನು ಖಾಲಿ ಮಾಡ್ಕೊಂಡು ಬಿಡಬೇಕು. ಆವಾಗಲೇ ಪರ್ಫೆಕ್ಟ್ ಆಗಿರುವಂಥ ದೋಸೆ ತಯಾರಾಗುತ್ತೆ. ಇನ್ಸ್ಟಂಟಾಗಿ ಮಾಡಿರುವಂಥ ದೋಸೆ ಆಗಿರೋದ್ರಿಂದ ಇನ್ಸ್ಟಂಟಾಗಿ ಹಿಟ್ಟು ಕೂಡ ಖಾಲಿ ಆಗಬೇಕು. ನೋಡಿ, ಈ ದೋಸೆನೂ ಕೂಡ ನಾನು ತೆಕ್ಕೊಳ್ತಾ ಇದ್ದೀನಿ. ಎಷ್ಟು ಸುಲಭ ಅಂದರೆ ಈ ದೋಸೆ ತೆಕ್ಕೊಳ್ಳೋದು ತುಂಬಾ ಈಸಿಯಾಗಿ ಬಂದುಬಿಡುತ್ತೆ. ದೋಸೆ ತವಗೆ ಅಂಟೋದೇ ಇಲ್ಲ. ದೋಸೆ ತವಗೆ ನಾವು ಮುಂಚೆನೇ ಒಂದು ಸ್ವಲ್ಪ ಎಣ್ಣೆನ ಸವರಿ ಹಾಗೆಯೇ ದೋಸೆ ತವನ ಒಂದು ಸ್ವಲ್ಪ ಚೆನ್ನಾಗಿ ಕಾಯಿಸಿ ನೀರನ್ನು ಚಿಮುಕಿಸಿ ಬಟ್ಟೆನಿಂದ ದೋಸೆ ತವನ ಒರೆಸಿ ರೆಡಿ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆದಂಥ ದೋಸೆನ ಮಾಡ್ಕೊಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ದೋಸೆ ಎಷ್ಟು ಸುಲಭ ಅಂತ ಮಾಡೋದು. ತುಂಬಾ ಚೆನ್ನಾಗಿ ಬರುತ್ತೆ ಈ ದೋಸೆ. ಅಷ್ಟೇ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ನೋಡಿ. ದೋಸೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಗ್ಯಾಸ್ ಫ್ಲೇಮನ್ನು ಒಂದು ಸ್ವಲ್ಪ ಮೀಡಿಯಮ್ ಉರಿನಲ್ಲಿಟ್ಟು ಈ ದೋಸೆನ ನಿಧಾನವಾಗಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿರುವಂಥ ದೋಸೆನ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ದೋಸೆ ಬಿಸಿ ಇತ್ತು ಸ್ನೇಹಿತರೆ, ಹಾಗಾಗಿ ತೋರ್ಸೋಕ್ಕಾಗಲಿಲ್ಲ. ಉಳಿದಂಥ ಎಲ್ಲ ದೋಸೆಗಳು ಕೂಡ ಇದೇ ಥರ ಮಾಡ್ಕೊಳ್ಬೇಕಾಗುತ್ತೆ. ಉಳಿದಂಥ ಅನ್ನ ಪ್ಲಸ್ ರವೆಯಿಂದ ಈ ಥರ ಒಂದು ಇನ್ಸ್ಟಂಟ್ ದೋಸೆನ ಯಾವ ಥರ ಚೆನ್ನಾಗಿ ಮಾಡ್ಕೊಳ್ಬೋದು ಅಂತ ಈ ರೆಸಿಪಿ ವಿಡಿಯೋದಲ್ಲಿ ನಾನು ಸ್ವಲ್ಪ ವಿಡಿಯೋನ ಲೆಂತಿ ಮಾಡಿ ತೋರಿಸಿದ್ದೀನಿ. ಪರವಾಗಿಲ್ಲ, ನೋಡಿ ಈ ಥರ ಒಂದು ದೋಸೆ ಕೂಡ ನೀವು ಮಾಡ್ಕೊಳ್ಬಹುದು. ನೋಡಿ, ನಾನು ಹಾಕಿರುವಂಥ ಪ್ಲೇನ್ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ರೆಡಿಯಾಗಿದೆ ಅಂತ. ನನಗೆ ಕ್ರಿಸ್ಪಿ ಆಗಿರುವಂಥ ದೋಸೆ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನಿಲ್ಲಿ ಕ್ರಿಸ್ಪಿ ಆಗಿರುವಂಥ ದೋಸೆ ಕೂಡ ನಾನು ಮಾಡಿಕೊಂಡಿದ್ದೆ. ದೋಸೆ ಪೂರ್ತಿ ಕ್ರಿಸ್ಪಿಯಾಗಿ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ದೋಸೆನೂ ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಒಂದು ಸ್ವಲ್ಪ ನಿಧಾನವಾಗಿ ದೋಸೆನ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ದೋಸೆನ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ಒಂದು ದೋಸೆ ರೆಸಿಪಿ ವಿಡಿಯೋ. ಉಳಿದಂಥ ಅನ್ನ ಮತ್ತು ರವೆನ ಬಳಸಿ ಈ ಥರದ ಒಂದು ದೋಸೆನ ಯಾವ ಥರ ಮಾಡ್ಕೊಳ್ಬೋದು ಅಂತ. ಈ ದೋಸೆನ ನಾನಿಲ್ಲಿ ಸಾಂಬಾರು ಮತ್ತು ಈರುಳ್ಳಿ ಪಲ್ಯ ಜೊತೆಗೆ ಸರ್ವ್ ಮಾಡಿದ್ದೀನಿ. ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಈ ರೆಸಿಪಿ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇದೇ ಥರ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.